ಸಿಮಿಲರ್ಲಿ ಇವಾಗ ಆನ್ಸರ್ ಬಂತಾ? 5/12. ಪೈ ಅಂತ ಆಗ್ತಾ ಇದೀರಾ, ನೋಡುವ ಎಷ್ಟು ಬರುತ್ತೆ ಅಂತ. ಸೊ ಕಾಟ್ ಆರ್ಗೆ ನೋಡಿ, ಕಾಟ್ ಆರ್ಗೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಆಂಗಲ್ ತೀಟಾ, ಇಲ್ಲಿ ತಗೊಬೇಕು. ನಾನ್ ತೀಟಾ ಬರ್ಕೊಂತ ನಿಮ್ಗೆ ಗೊತ್ತಾಗ್ಲಿ ಅಂದ್ಬಿಟ್ಟು. ಟ್ಯಾನ್ ಪಿ ಅಂದ್ರೆ ಇಲ್ಲಿ ತೀಟಾ ಬರುತ್ತೆ, ಕಾಟ್ ಆರ್ ಅಂದ್ರೆ ಇಲ್ಲಿ ಬರುತ್ತೆ. ಯಾಕಂದ್ರೆ ಪಿ ಇಲ್ಲಿದೆ, ಕ್ಯೂ ಇಲ್ಲಿದೆ, ಆರ್ ಇಲ್ಲಿದೆ, ಕ್ಯೂ ಬಂದು ಫಿಕ್ಸ್ಡ್ ಇದೆ. ಸೊ ಇವಾಗ ಯಾವ್ದಾಗತ್ತೆ, ಇದು ಹೈಪಾಟ್ನಸ್ ರಿಮೈನ್ ಸೇಮ್, ಆಪೋಸಿಟ್ ಆಗಿ ಬರುತ್ತೆ. ಪಿ ಕ್ಯೂ ಇಸ್ ದ ಆಪೋಸಿಟ್, ಇದು ಆಂಗಲ್ ಗೆ ಆಪೋಸಿಟ್ ಆಗತ್ತೆ, ಪಕ್ಕದಲ್ಲಿರೋದು ಅಡ್ಜಸೆಂಟ್ ಆಗತ್ತೆ, ರೈಟ್? ಸೊ ಅವನೇ ಕೊಟ್ಟಿದ್ದಾನೆ, ಇದು ಬಂದು 12, ಇದು ಬಂದು 13, ಆಟೋಮೆಟಿಕಲಿ ಇದು ಎಷ್ಟಾಗತ್ತೆ 5. ಸೊ ಕಾಟ್ ಆರ್ ಅಂತಂದ್ರೆ 5/12, ಕರೆಕ್ಟ್? ಟ್ಯಾನ್ ಪಿ ಬಂದು 5/12, ಕಾಟ್ ಆರ್ ಬಂದು 5/12. ಅವ್ನು ಕೇಳಿರೋದೇನು? ಕೇಳಿರೋದೇನಪ್ಪ ಅವನು? tan p minus cot r. ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಟ್ಯಾನ್ ಪಿ ಎಷ್ಟು? 5/12 ನೋಡಿ ಇಲ್ಲಿದೆ, ಟ್ಯಾನ್ ಪಿ ಇಲ್ಲಿದೆ 5/12. 0.41. ಹೆಂಗೋ 0.41. 5/12 ಮೈನಸ್ 5/12 ಎರಡು ಕ್ಯಾನ್ಸಲ್ ಆಗುತ್ತೆ. 0 sir. 5/12 ಮೈನಸ್ 5/12 ಎರಡು ಸೇಮ್ ಇದೆ, ಕ್ಯಾನ್ಸಲ್ ಆದ್ರೆ ಉಳಿಯೋದು 0. ಕ್ಲಿಯರ್? ಅರ್ಥ ಆಯ್ತಾ? ನೋಡಿ ಈ ತರ ಕೇಳ್ತಾನೆ, ಈ ತರ ಕೇಳಿದಾಗ ಸ್ವಲ್ಪ ಕಿರಿಕ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಕೇಳಿದಾಗ ಇನ್ ಸ್ವಲ್ಪ ಕಿರಿಕ್ ಆಗುತ್ತೆ, ನಿಮ್ ಗಮನಕ್ಕಿರ್ಲಿ ಅಂತ. ಸೊ ಅರ್ಥ ಆಯ್ತಾ? ಎನಿ ಡೌಟ್ಸ್? ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕ್ಲಾಸ್ ಚೆನ್ನಾಗಿತ್ತಾ? Yes sir. ನೋಡಿ ಇದೇ ತರ ಇರುತ್ತೆ ಕ್ಲಾಸಸ್. ಫಸ್ಟ್ ಥಿಂಗ್ ನಾನು ಏನ್ ಮೇಜರ್ ಮಾಡ್ತೀನಿ ಅಂದ್ರೆ ಬೇಸಿಕ್ಸ್ ಅರ್ಥ ಮಾಡಿಸ್ತೀನಿ ನಿಮ್ಗೆ. ಒನ್ಸ್ ಯು ಗೆಟ್ ಹೋಲ್ಡ್ ಆಫ್ ದ ಬೇಸಿಕ್ಸ್, ರಿಮೈನಿಂಗ್ ಎಲ್ಲ ಚಿಂದಿ ಉಡಾಯಿಸಬಹುದು. ಅರ್ಥ ಆಯ್ತಾ? ಫಾರ್ಮುಲಾಸ್ ನಾನು ಹೆಂಗ್ ಬರ್ದೆ, ನೀವು ಹಂಗೆ ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು. ಖುಷಿ ಆಯ್ತಾ ಕ್ಲಾಸ್? ಇವಾಗ ಟೆಸ್ಟ್ ಅಪ್ಲೋಡ್ ಮಾಡಿದೀನಿ ಇಲ್ಲಿ.